ಸಚಿವ ಸಂಪುಟದ ಪುನರ್ರಚನೆ ಚರ್ಚೆ ಈಗ ಅಪ್ರಸ್ತುತ. ಅದು ಆಗ್ತಕ್ಕಂಥದ್ದು ಬಿಹಾರದ ಎಲೆಕ್ಷನ್ನು ಕಳಿಬೇಕು. ಮುಂದಿನ ತಿಂಗಳು 14ನೇ ತಾರೀಕು ಬಿಹಾರದ ಫಲಿತಾಂಶ ಬರ್ತದೆ. ಆ ಫಲಿತಾಂಶ ಬಂದ ನಂತರ ಇವೆಲ್ಲಕ್ಕೂ ಕೂಡ ಒಂದು ಚಾಲನೆ ದೊರಕುತ್ತೆ. ಸಿಹಿ ಕಹಿ ಎರಡೂ ಒಂದೇ. ನನಗೆ ಸಿಹಿ ಸುದ್ದಿ ಸಿಕ್ಕರು ಒಂದೇ, ಕಹಿ ಸುದ್ದಿ ಸಿಕ್ಕರು ಒಂದೇ. ಅದರಿಂದ ನನಗೇನು ಅದರಿಂದ ದೊಡ್ಡ ಕಿರೀಟನೂ ಬರೋದಿಲ್ಲ, ಆಮೇಲೆ ಇರೋ ಕಿರೀಟನೂ ಬಿದ್ದು ಹೋಗಲ್ಲ. ಎರಡಕ್ಕೂ ಒಂದೇ ಸಮಚಿತ್ತದಿಂದ ತೆಗೆದುಕೊಳ್ತೇವೆ. ಇದಾದ ಮೇಲೆ ರಾಜಕೀಯವಾಗಿ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದು ಈಗ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. RSSನ ಹಿಂದೆ ವಲ್ಲಭಾಯ್ ಪಟೇಲ್ ಅವರು ಗೃಹ ಮಂತ್ರಿಗಳಾಗಿದ್ದಾಗ ಅದನ್ನು ನಿಷೇಧಿಸಿದ್ರು ಅಂತಕ್ಕಂಥದ್ದು ಇದೆ ನಮ್ಮ ಮುಂದೆ. ತದನಂತರ RSSನ ಯಾರೂ ನಿಷೇಧ ಮಾಡಿಲ್ಲ. ಆದರೆ ಖರ್ಗೆ ಅವರ ಪತ್ರನೂ ಕೂಡ ಮಾಧ್ಯಮದಲ್ಲಿ ತಪ್ಪು ಗ್ರಹಿಕೆಯಿಂದ ನೀವು ಪ್ರಚಾರ ಮಾಡ್ತಾ ಇದ್ದೀರಿ. ಅವರು RSS ಬ್ಯಾನ್ ಮಾಡಿ ಅಂತ ಹೇಳಿ ಬರೆದಿಲ್ಲ. ಅವರು RSSನ ಏನು ಬೈಠಕ್ಗಳಿದ್ದಾವೆ ಅವು ಸಾರ್ವಜನಿಕ ಸ್ಥಳದಲ್ಲಿ ನಡಿಬಾರ್ದು ಅಂತಕ್ಕಂಥದ್ದು ಅವರ ಒಂದು ಅಭಿಲಾಷೆ. ಅದು ಬರೆದಿದ್ದಾರೆ. ಅದ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಸಂಬಂಧಪಟ್ಟಂಥ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರನ ರವಾನೆ ಮಾಡಿದ್ದಾರೆ. ಅದು ಸರ್ಕಾರದ ಕ್ಯಾಬಿನೆಟ್ಟಲ್ಲಿ ಚರ್ಚೆ ಆಗ್ತದೆ. ಅಲ್ಲಿ ಏನು ನಿರ್ಣಯ ಆಗ್ತದೆ ನೋಡೋಣ.